ಅದೇನು ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೀರಿ ಬಹಳಷ್ಟು ಯೋಗ್ಯವಾದ ವಿಚಾರ ಅಂತ ನನಗೆ ಮೊದಲು ಕರೆಕ್ಟಾಗಿ ಮೊದಲು ಗ್ರಾಮದಲ್ಲಿ ಸುಮಾರು 25 ವರ್ಷಗಳ ಹಿಂದಿನಿಂದಲೂ ಕೂಡ ನೀವೆಲ್ಲ ಸತತವಾಗಿ ನೋವು ಅನುಭವಿಸ್ತಾ ಇದ್ದೀರಿ. ಇವತ್ತು ನೀವು ಮನೆ ಭೂಮಿ ಬೆಳೆದುಕೊಂಡು ಲಕ್ಷಾನುಗಟ್ಟಲೆ ಎಕರೆ ನೀರಾವರಿ ಮುಂದಿನ ಕರ್ನಾಟಕ ರಾಜ್ಯ ಬೇರೆ ರಾಜ್ಯಗಳಲ್ಲಿ ಕೂಡ ಇವತ್ತು ಅನುಕೂಲ ಮಾಡಿಕೊಟ್ಟು ಜಾಗ ಮೂರ್ತಿಗಳು ನೀವೆಲ್ಲ. ಆದರೆ ಸರ್ಕಾರ ಈ ಕೆಲಸ ಎಂದೋ ಮಾಡಬೇಕಾಗಿತ್ತು. ಸುಮಾರು 43 ಹಳ್ಳಿಗಳಲ್ಲಿ ನನಗೆ ಸುಮಾರು UKP ಮಾದರಿಯಲ್ಲಿ ಒಂದು 34-35 ಹಳ್ಳಿಗಳಿಗೆ ಕೊಟ್ಟಿದ್ದಾರೆ. ಇನ್ನೊಂದು 11 ಹಳ್ಳಿಗಳಿಗೆ ಭಾಳ ಕನಿಷ್ಠ ಪರಿಸ್ಥಿತಿಯಲ್ಲಿ ಅವ್ರು ನೋಡಿದ್ದೀನಿ. ಗಂಜಾಳಿ ಕೆಲಸ ಹೇಳಿ ಹೋದರೆ ಆ ಮನೆಯೊಳಗೆ ಇರೋಕ್ಕೆ ಆಗಲ್ಲ. ಅದು 1 ಗುಂಟೆ ಜಾಗ ಕೊಟ್ಟಿದ್ದಾರೆ, 2 ಗುಂಟೆ ಕೊಟ್ಟಿದ್ದಾರೆ. ಅದರಲ್ಲಿ ದನಗಳು ಸತ್ತಿಗೆ ಅಂದರೆ ಜನ ಹೆಂಗೆ ವಾಸ ಮಾಡಬೇಕು. ಪಾರ್ಟಿಯಲ್ಲಿ ಹೇಳಿದ ಹಾಗೆ ಮೊದಲೆಲ್ಲ ಜಾಗ ಚೆನ್ನಾಗಿ ಕೊಟ್ಟಿದ್ದಾರೆ ಸ್ಟಾರ್ಟಿಂಗ್. ಇಷ್ಟಕ್ಕಾಗಿ ಈಗ ನಮ್ಮ ನಾಡಗೌಡರು ಎಲ್ಲ ಸಂಪೂರ್ಣ ಜೋರವಾಗಿ ಹೇಳಿದರು. ಅದೆಲ್ಲ ನೋಡಿದ್ರೆ ಭಾಳ ಕಷ್ಟದಾಗ ಅನುಭವಿಸ್ತಾ ಇದ್ದೀವಿ. ಇದಕ್ಕೆ ನಾನು ನೇರವಾಗಿ ರಾಜಕೀಯ ದೂಷಿಸ್ಕೋಗ್ಲಿಕ್ಕೆ ಹೋಗುವುದಿಲ್ಲ. ನಾನು ಇದಕ್ಕೆ ಮೂಲ ಕಾರಣ ನಮ್ಮ ತಾಲೂಕಿನ ಏನು ಇವತ್ತೇನು ಈ ಅವಧಿಯಲ್ಲಿ ಈ 20 ವರ್ಷದ ಅವಧಿಯಲ್ಲಿ ಏನು ಶಾಸಕರು ಆಗ್ಯಾರ ಅವ್ರೆಲ್ಲರೂ ತಪ್ಪು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕೆಂದರೆ ಒಬ್ಬ ಪ್ರತಿನಿಧಿ ಆದವ ಒಬ್ಬ ಮನುಷ್ಯನಿಗೆ ಇರಲಿಕ್ಕೆ ನಮಗೊಂದು ಮನೆ ಬೇಕು. ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಡಬೇಕು, ನಮಗೆ ಒಂದು ಒಳ್ಳೆಯ ಆರೋಗ್ಯದ ವ್ಯವಸ್ಥೆ ಕೊಡಬೇಕು. ಇವು ಮೂಲಭೂತ ಹಕ್ಕುಗಳನ್ನು ನಾವು ಕೊಡಲಿಲ್ಲ ಅಂದರೆ ನಾವು ಜನಪ್ರತಿನಿಧಿಯ ಇದ್ದರೆ ಏನು ಸತ್ರಿ. ಈ ಕೆಲಸ ಮೊದಲ ಈಗೇನು ಅನ್ಕೋಸಿ ಭಾಳಷ್ಟು ನೋಡಿಲ್ಲ. ಈ ಒಳ್ಳೆ ಪ್ರವಾಹ ಬಂದ ಸಂದರ್ಭದಲ್ಲಿ ಭಾಳಷ್ಟು ನಾನು ಈ ಸಂಗಮದಲ್ಲಿ ಎಷ್ಟೋ ತಾಯಂದ್ರು ಹೊರಗೊಡ್ದಿನ್ಯಾಗ ಒಂದು ಊರಲ್ಲಿ ಆ ಶಾಲೆ ಒಳಗೆ ನಾವು ಹೆಣ್ಮಗಳು ಡಿಲಿವರಿ ಆಗಿ ತೆರಿಗೆ ಆಗಿದ್ದು ನಾನು ಕೂಡ ಕಣ್ಣಿಲ್ಲ ಆ ಟೈಮ್ದಾಗ. ಇಂಥ ತ್ರಾಸಿನಲ್ಲಿ ನಾವೆಲ್ಲ ಇದ್ಕೊಂಡಿದ್ದರೂ ಕೂಡ ನಮ್ಮ ಪ್ರತಿನಿಧಿಗಳು ಪ್ರಪ್ರಥಮವಾಗಿ ಏನು ಈ ಸುಮಾರು 40 ಹಳ್ಳಿಗಳು ನಮ್ಮ ಬರ್ತಾದವ ಇವಕ್ಕೆಲ್ಲ ಇರಲಿಕ್ಕೆ ಒಂದು ಮನೆ, ಒಂದು ನೀರಿನ ವ್ಯವಸ್ಥೆ, ಕರೆಂಟ್ ವ್ಯವಸ್ಥೆ, ಶಾಲೆ, ದವಾಖಾನೆ ಇಷ್ಟೆಲ್ಲ ಕೇಳೋದು ನೀವು ಇದಕ್ಕೆ ಏನು ಕೇಳ್ತಾರೆ. ಇದನ್ನು ಮಾಡಿದಾಗ ಒಂದು ಸರ್ಕಾರ ನಮ್ಮನ್ನೆಲ್ಲ ಇದು ಕರ್ನಾಟಕ ರಾಜ್ಯದಲ್ಲಿ ಇಲ್ಲ ಅದನ್ನು ಬೇಕಿಲ್ಲ ಅಂತ ನಮಗೆ ಈ ದೃಷ್ಟಿಯಿಂದ ಇವತ್ತು ನಾನು ಹೆಚ್ಚಿಗೆ ಇನ್ನೊಬ್ಬರು ಕೂರ್ತಿದೆ. ಏನು ನೀವು ಕೇಳಿದ್ರಿ ನಿಜವಾಗ್ಲೂ ಯೋಗ್ಯವಾದ ಬೇಡಿಕೆ ಪೂರ್ವಕವಾಗಿ ನಾನು ನಿಮಗೆ ಗಮನ ಕೊಡ್ತೀನಿ. ನೀವು ಕೇವಲ ಈಗ ಸುಮಾರು 59-60 ದಿವಸ ಕಾಲ ಇಡ್ತಾ ಇದ್ದೀರಿ. ಇವತ್ತು ಇಷ್ಟೇ ಕುಂತ ನಿಮ್ಮ ಕಣ್ಣು ತೆಗಿದಲ್ಲ ಭಾಳ ಅಂದರೆ MLA ಬಂದು ನಾನು ಮಾತಾಡಿಸ್ತೀನಿ, ರಿಪೇರಿ ಮಾಡಿಸ್ತೀನಿ, ಹೇಳ್ತೀನಿ, ಆಫೀಸ್ ಹತ್ರ ಹೇಳೋಗ್ತಾನೆ. ಮಾಜಿಯವರು ಬರ್ತಾರೆ, ನಾನು ಬರ್ತೀನಿ, ನಾನು ನನ್ನ ಪಾಡಿಗೆ ನಾನೇ ನಿಮಗೆ ಬೆಂಬಲ ಹೇಳೋಗ್ತೀನಿ. ಇದಕ್ಕೆ ಕೊನೆಯಾಗ ಆಗೋದಿಲ್ಲ. ನೀವು ಇದಕ್ಕೊಂದು ಇತಿಸರಿ ಕಾಣಬೇಕಪ್ಪ ಅಂದರೆ ನೀವು ಲೀಡರ್ಶಿಪ್ ತೊಗೊಂಡು ನೀವು ತಿದ್ದುಳಿ ಗ್ರಾಮದಾರ ಒಂದು ಜವಾಬ್ದಾರಿ ತೊಗೊಂಡು ನಾಯಕತ್ವ ತೊಗೊಂಡಿದ್ದೀರಿ. ಎಲ್ಲ ಹಳ್ಳಿಗಳನ್ನು ಹೊಡೆದೆಬ್ಬಿಸಿ ಎಲ್ಲರಿಗೂ ಕೂಡ ಒಂದು ಮೀಟಿಂಗ್ ಮಾಡಿ ಇದು ಸಂಬಂಧಪಟ್ಟಂಥ ನೀರಾವರಿ ಮಂತ್ರಿಗಳ ಗಮನಕ್ಕೆ ಬರಬೇಕು. ಸಂಬಂಧಪಟ್ಟಂಥ ಜಲಸಂಪನ್ಮೂಲ ನೀರಾವರಿ ಮಂತ್ರಿಗಳ ಗಮನಕ್ಕೆ ಬರಬೇಕು. KB ಜಿಲ್ಲೆ ಕೃಷ್ಣ ಭಾಗ್ಯ ಜಲ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಏನಿರ್ತಾರೆ ಅವರಿಬ್ಬರು ಇದು ಗಮನಕ್ಕೆ ಬರಬೇಕು. ಅವರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಹೋಗಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ 43 ಹಳ್ಳಿಗಳ ಸರ್ವೆ ಮಾಡಿಸಿ ಏನೇನು ಸಮಸ್ಯೆಗಳು ಒಂದು ಅಂದಾಜು ಪತ್ರಕ್ಕೆ ಸೇರಿಸಿ ಬಜೆಟ್ನಲ್ಲಿ ಅದಕ್ಕೆ ಅನುದಾನ ಇಟ್ಟು ಮಾಡಿಸಿದಾಗ ಮಾತ್ರ ಇದು ಸಂಪೂರ್ಣ ಮನೆಗಂಟೆ. ಅದಕ್ಕಾಗಿ ಇವತ್ತು ನೀವು ತೀರ್ಮಾನ ತಗೊಂಡಿರುವ ಏನು ತೀರ್ಮಾನ ತಗೋಬೇಕಂದ್ರೆ ಆದಷ್ಟು ಎಲ್ಲ ಹಳ್ಳಿಗಳನ್ನು ಕರೆಸ್ರಿ. ಮೊದಲು ಜಿಲ್ಲಾಧಿಕಾರಿಗಳಿಗೆ ಹೋಗಿ 4 ಜನ ಭೇಟಿ ಆಗ್ಬೇಕು. ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಕೊಡ್ರಿ. ನಾವು ಈ ಸಮಸ್ಯೆ ಇದ್ದೇವೆ, ನಾವಿನ್ನೂ ಎಷ್ಟು ದಿವಸ ಆದರೂ ಎದ್ದೇಳಲ್ಲ. ನಾವು ಮನೆಯಲ್ಲಿ ಹೋದ್ರು ಕೂಡ ಹೇಳಿದ್ರಲ್ಲ ಪಾರ್ಟಿ ಇವರು ನಾಡುಗೌಡ್ರ ಮನೆಯಲ್ಲಿ ಮಳೆಗಾಲದಾಗ ಕೂಡ ಒಳಗೆ ಕುಂದ್ರಕ್ಕಾಗಲ್ಲ, ಬ್ಯಾಕೆ ಕುಂದ್ರಕ್ಕಾಗಲ್ಲ, ಮಳೆಗಾಲದಾಗ ಹನಿ ಥಂಡಿ ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಅದೀವಿ. ಅದಕ್ಕೆ ಹೊರಗೆ ಕುಂತ್ಬಿಡ್ತೀವಿ ಕಾಯಂ ನಾವು. ಅದಕ್ಕೆ ನೀವು ಇದನ್ನು ಸಂಬಂಧಪಟ್ಟಂಥ ಮಂತ್ರಿಗಳನ್ನು ನಮ್ಮ ಭಾಗಕ್ಕೆ ಕರೆಸ್ತಿರೋ ಅಥವಾ ನಾವೇ ನಿಮ್ಮ ಆಫೀಸಿಗೆ ಬೆಂಗಳೂರಿಗೆ ಮುತ್ತಿಗೆ ಹಾಕೋಣಂಥ ಒಂದು ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ನೀವೆಲ್ಲ ಕೂಡಿ ಲೀಡರ್ಶಿಪ್ ತೊಗೊಂಡು ಕೊಡ್ರಿ. ಎಲ್ಲ ಹಳ್ಳಿಗಳನ್ನು ಸೇರಿಸಿ ಮನವಿಯನ್ನು ಮೊದಲು ಜಿಲ್ಲಾಧಿಕಾರಿಗಳಿಗೆ ಕೊಡ್ರಿ. ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ನೀರಾವರಿ ಮಂತ್ರಿಗಳಿಗೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ, ಸ್ಥಳೀಯ ಶಾಸಕರಿಗೆ ಎಲ್ಲರೂ ಬಂದು ಇಲ್ಲೇ ನಿಮ್ಮ ಸ್ಥಳಕ್ಕೆ ಬಂದು ಬಗೆಹರಿಸಿ ಅದಕ್ಕೊಂದು ಇತಿಮಿತಿಯಾದಂಥ ಒಂದು ಟೈಮ್ ಕೊಡಿ. 10
ದಿವಸ 20 ದಿವಸ 30 ದಿವಸ ಅಷ್ಟು ದಿವಸದೊಳಗಾಗಿ ನಮಗೆ ನೀವು ಪೂರ್ವ ನಿಗದಿತ ಒಂದು ದಿನಾಂಕ ತಿಳಿಸಿ. ನೀವೇನು ಸಂಬಂಧಪಟ್ಟಂತ ಮಂತ್ರಿಗಳು, ಸಂಬಂಧಪಟ್ಟಂತ MD, ಸ್ಥಳೀಯ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಮನವಿ ಸ್ಪಂದಿಸಬೇಕು. ನಮ್ಮ ಕಷ್ಟ ಸುಖ ಕೇಳಬೇಕು, ಬಗೆಹರಿಸ್ಬೇಕಲ್ಲಿ. ಅದು ಆಗವರೆಗೂ ನಾವು ಎದ್ದೇಳಿದ್ರು ಅಂತಕ್ಕಂಥ ಒಂದು ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಕೊಡ್ರಿ. ಅವ್ರಿಗೆ 1 ತಿಂಗಳ ಗಡುವು ನೀಡಿ. ಅಕಸ್ಮಾತ್ 1 ತಿಂಗಳ ಗಡುವಿನಲ್ಲಿ ನೀವು ನಮಗೆ ಸ್ಪಂದಿಸಿದ್ದಲ್ಲಿ ನಾವು ನೇರವಾಗಿ ವಿಧಾನಸೌಧಕ್ಕೆ ಹೋಗಿ ನಾವು ಸಂಬಂಧಪಟ್ಟಂತ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಅಲ್ಲೇ ವಿಧಾನಸೌಧ ಮುಂದೆ ಕುದುರ್ತಿ ನಾವು ಅಂತಕ್ಕಂಥ ಗಡುವು ನೀಡಬೇಕು. ಗಡುವು ನೀಡಿದರೆ ಇದಕ್ಕೆ ನಾನು ದೊಡ್ಡ ಸಂಖ್ಯೆ ಹೇಳೋದಲ್ಲ. ಇದಕ್ಕೆಲ್ಲ ಮಾಡಬೇಕಾದ್ರೆ ನಿಮಗೆ ಖರ್ಚಿಗೆ ಬೇಕು. ನನಗೆ ಗೊತ್ತಿದೆ ಇವತ್ತು ಪರಿಸ್ಥಿತಿ, ನಿಮ್ಮ ಜೀವನ ನೀವು ಮಾಡ್ಕೊಳಕ ಕಷ್ಟಿದೆ. ಅದಕ್ಕೆ ಏನೇ ಖರ್ಚು ಬಂದರೂ ನಿಮ್ಮ ಗಾಡಿ ವ್ಯವಸ್ಥೆ ಇರಲಿ, ನೀವು ಅಲ್ಲಿ ಹೋದಾಗ ಊಟ ವ್ಯವಸ್ಥೆ ಇರಲಿ, ಬೆಂಗಳೂರಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಇರಲಿ, ಅದನ್ನು ನಾನು ಸಂಪೂರ್ಣ ಭರಿಸ್ಕೊಡ್ತೇನೆ ನಿಮಗೆ. ನೀವು ಇದು ಮಾಡಿದ್ರೆ ಮಾತ್ರ ಇದು ಒಂದು ಕೊನೆ ಹಂತ ನೀವು ಮುಟ್ಟಿದಂಗೆ ಆಗ್ತೈತಿ. ಇಲ್ಲ ಅಂದ್ರೆ ಇನ್ನೊಂದು ತಿಂಗಳು 2 ತಿಂಗಳು ಬರ್ತಾರ, ಸಂಭಾಸ್ತಾರ, ನಿಮ್ಮ ಮನೆ ನೀವು ಹೋಗ್ತೀರಿ, ಮತ್ತೆ ನೀವು ಸಂಘಟನೆ ಮಾಡೋದು ಕಷ್ಟ ಆಗ್ತೈತಿ. ದಯಮಾಡಿ ಈ ದೃಷ್ಟಿಯಿಂದ ನಾನು ಇದರೊಳಗೆ ರಾಜಕೀಯ ಪ್ರವೇಶ ಮಾಡಿ ನಾನು ರಾಜಕೀಯ ಲಾಭ ತೊಗೊಳಕ್ಕೆ ನಾನು ಬಂದಿಲ್ಲ. ನಾನು ಒಬ್ಬ ಮನುಷ್ಯನಾಗಿ, ಒಬ್ಬ ಮಾನವೀಯತೆಯಾಗಿ ಇವತ್ತೇನು ಇರಲಿ, ನಮ್ಮ ತಾಯಂದಿರು ಇರಲಿ, ನಮ್ಮ ಮಕ್ಕಳು ಇರಲಿ, ನೀವು ಅನುಭವಿಸ್ತಕ್ಕಂಥ ಕಷ್ಟ ನೋಡಿ ನಮ್ಮ ಮಾನವೀಯತೆ ದೃಷ್ಟಿಯಿಂದ ನಾನು ನಿಮಗೆ ಗಮನ ಕೊಡ್ತೀನಿ ಅಂತ ಸಂದರ್ಭದಲ್ಲಿ ಕಮಿಟಿ ಮಾಡಿ ಕೇಳಿ, ಹೋರಾಟ ಕಮಿಟಿ ಮಾಡಿ ಕೇಳಿ. ನಾನೇ ಮಾಡ್ತಿದ್ದೆ, ಒಂದು ರಾಜಕೀಯ ಬೆರೆಸ್ತಾರ, ಅದಕ್ಕೆ ಬೇಡ. ನೀವು ಒಂದು ಹೋರಾಟ ಒಂದು ಕಮಿಟಿ ಮಾಡಿ ಕೇಳಿ, ನಿಮ್ಮ ಹಿಂದೆ ನಾ ಇರ್ತೀನಿ. ಯಾರೋ 1 ರೂಪಾಯಿ ಖರ್ಚು ಮಾಡೋದು ಬೇಡ. ನೀವು ಬಿಜಾಪುರಕ್ಕೆ ಹೋಗ್ಬೇಕಾಗಿದ್ದೆ, ನಾ ಗಾಡಿ ಕಳಿಸ್ತೀನಿ, ನಿಮ್ಗೆ ಊಟಕ್ಕೆ ವ್ಯವಸ್ಥೆ ಮಾಡಿಸ್ಕೊಡ್ತೀನಿ. ಅಲ್ಲಿಗೆ ಹೋಗ್ಬೇಡಿ. ಇದು ಆಗಲಿಲ್ಲ, ಬೆಂಗಳೂರಿಗೆ 2 ಬಸ್ ತೊಗೊಂಡೋಗಿದ್ರೆ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ. ಅದಕ್ಕೆ ಸಂಪೂರ್ಣವಾಗಿ ನಾನು ಬೆಂಬಲ ಇರ್ತೀನಿ. ಬಟ್ ನೀವು ಇದನ್ನ ಮನೆಯವರಿಗೆ ನೀವು ಹೋರಾಟ ಮಾಡಿದ್ರೆ ಮಾತ್ರ ಇದು ಖರ್ಚು ಆಗುತ್ತಾ, ಇಲ್ಲ ಅಂದ್ರೆ ಇದು ಆಗೋದಿಲ್ಲ. ಅದು ನೆನಪಿಟ್ಕೊಳ್ಳಿ. ಮತ್ತೆ ಏನಾಗತ್ತೆ, ನಾಳೆ ತಾಯಂದ್ರು ಈ ನಾಡಗೌಡರನ್ನ ಇಂಥ ಮುಂದೆ ಕುಂತಾರನ್ನ ಏನು ಮಾಡಿದ್ರು ನೀವು ಬಂದು ಮತ್ತೆ ಇವ್ರ ದೇಶಕ್ಕೆ ಹೋಗ್ತಾರೆ. ಅದಕ್ಕಾಗಿ ಇದು ಅಂತ್ಯ ಕಾಣಿಸ್ಬೇಕಂದ್ರೆ ಎಲ್ಲ ಗ್ರಾಮಗಳ, ಈ 43 ಗ್ರಾಮಗಳಿದಾವ, ಇವನ್ ನಿಮ್ಮ ಭೀಮಣ್ಣ ಚೂರು ನಿಮ್ಮದು ಬರ್ತದ್ರಾಗ, ಎಲ್ಲರ ಚೌಡಾಪುರವ್ರೆ ಎಲ್ಲರೂ ಹೋಗ್ತೀರಿ. ನೀವು ಎಲ್ಲರೂ ಸೇರ್ಕೊಂಡು ಇದಕ್ಕೊಂದು ಅಂತ್ಯ ಕಾಣಿಸ್ರಿ ಅಂತ ಈ ಸಂದರ್ಭದಲ್ಲಿ ಹೇಳಿ. ಒಂದು ಸ್ವಲ್ಪ ತ್ರಾಸ ಆದರೂ ಪರವಾಗಿಲ್ಲ, ಮೊದಲ ಜಿಲ್ಲಾಧಿಕಾರಿಗಳಿಗೆ ಕೊಡಿ, ಆನಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಒಂದು ಯೋಗ್ಯವಾದಂಥ ಸರ್ಕಾರದ ಆಶ್ವಾಸನೆ ತೆಗೆದುಕೊಂಡು ಕೂಡಲೇ ಇದಕ್ಕೆಲ್ಲ ಎಸ್ಟಿಮೇಟ್ ಮಾಡಿಸಿ ಬಜೆಟ್ನಲ್ಲಿ ಅನುದಾನ ಸೇರಿಸಿ. ಇವತ್ತೇನು ಕೇಳ್ತಾ ಇದ್ದೀರಿ ನೀವು, ಮನುಷ್ಯನಾಗಿ ಮಾನವೀಯತೆ ಧರ್ಮದಿಂದ ಇವತ್ತು ನಮ್ಗೆ ಇರಾಕ ಒಂದು ಮನೆ ಕೊಡ್ರಪ್ಪ, ರಸ್ತೆ ಕೊಡ್ರಿ, ನೀರು ಕೊಡ್ರಿ, ಕರೆಂಟ್ ಕೊಡ್ರಿ, ಆಸ್ಪತ್ರೆ ಕೊಡ್ರಿ, ಶಾಲೆ ಕೊಡ್ರಿ ಅಂತ ಕೇಳ್ತೀವಿ. ಇದು ಪ್ರತಿಯೊಬ್ಬ ಕರ್ನಾಟಕ ರಾಜ್ಯದ ಪ್ರತಿನಿಧಿ ಕೇಳ್ತಕ್ಕಂಥ ಹಕ್ಕು ಇದು. ನಮ್ಮ ಹಕ್ಕು ನಾವು ಕೇಳ್ತಾ ಇದ್ದೀವಿ. ಇವತ್ತು ಭೂಮಿ ಕಳ್ಕೊಂಡಿರಿ, ಮಠ ಕಳ್ಕೊಂಡಿರಿ, ಇವತ್ತು ಲಕ್ಷಾನು ಗಟ್ಟಲೆ ನೀರಾವರಿ ಆಗಿದೆ ಕೆಳಗಡೆ. ಇವತ್ತು ನೀವು ಅನುಭವಿಸಂಥ ಕಷ್ಟ. ಅದಕ್ಕಾಗಿ ದಯಮಾಡಿ ಈ ಕೆಲಸ ಮಾಡ್ರಿ ಅಂತ ಸಂದರ್ಭದಲ್ಲಿ ಹೇಳಿ ನನಗೆ ತಾವೆಲ್ಲ ಆತ್ಮೀಯವಾಗಿ ಸ್ವಾಗತ ಮಾಡಬೇಕಾಗಿ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನೊಂದು 2 ಮಾತು. ಜೈ ಜೈ.